ನೇತ್ರ ನೇತ್ರ ನೇತ್ರ, ಯಾಕೆ ನನ್ನ ತಾಯಿಗೆ ಅಡ್ಡ ಬರ್ತಾ ಇದೀಯೇ ನೀನು? ಇಷ್ಟು ದಿನ ಬಾಲ ಮುದ್ರಕೊಂಡಿರೋ ನಾಯಿ ಥರ ಇದ್ದೆ, ಇವಾಗ ಒಮ್ಮಿಂದೊಮ್ಮಿಗೆ ಸಿಂಹಿಣಿ ಆಗಕೊಂಡಿದೀಯಾ ನೀನು. ನಾನು ಮಾತ್ರ ಸುಮ್ಮನೆ ಬಿಡಲ್ಲ ನಿನಗೆ. ಅಷ್ಟಕ್ಕೂ ನಿನಗಿಷ್ಟು ಧೈರ್ಯ ಎಲ್ಲಿಂದ ಬಂತದು? ಇಷ್ಟು ದಿನ ಎಷ್ಟು ಹೆದರ್ಕೊಂಡಿದ್ದೆ ನೀನು. ಇವಾಗ 2 ದಿನ ಆಯಿತು, ಎಷ್ಟು ಮಾತಾಡ್ತಿದೀಯಾ ನೀನು ನನಗೆ? ಅಂದರೆ ನನ್ನನ್ನು ಕಂಡ್ರೆ ಭಯನೇ ಇಲ್ಲ ನಿನಗೆ. ಹಾಗಂದರೆ ನಾನು ಮೇಲೆಗೆ ರಿಪೋರ್ಟ್ ಎಲ್ಲ ರೆಡಿ ಮಾಡಿ ಹಾಕಿದ್ದೆ, ಆದರೆ ನನ್ನ ಲ್ಯಾಪ್ಟಾಪ್ನಲ್ಲಿನೇ ರಿಪೋರ್ಟ್ ಎಲ್ಲ ಡಿಲೀಟ್ ಆಗಿದೆ. ಇದು ಹೇಗೆ ಸಾಧ್ಯ? ನನ್ನ ಲ್ಯಾಪ್ಟಾಪಿನ ಪಾಸ್ವರ್ಡ್ ನೇತ್ರಾಗೆ ಹೆಂಗೆ ಗೊತ್ತು? ಇವಳೊಬ್ಬಳಿಗೆ ಇಷ್ಟೊಂದು ಧೈರ್ಯ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ. ಇವಳು ಹಿಂದೆ ಯಾರ್ಯಾರಿದ್ದಾರಂತ ಮೊದಲು ಕಂಡು ಹಿಡಿಬೇಕು ನಾನು. ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಇನ್ನೇನು ನಾ ಸಾಗರ್ಗೆ ಹತ್ತಿರ ಆಗಬೇಕು, ಅಷ್ಟರಲ್ಲಿ ಇವಳು ಎಲ್ಲ ಕೆಡಿಸ್ಬಿಟ್ಲು ನನ್ನ ಪ್ಲ್ಯಾನನ್ನು. ನನ್ನ ಲೈಫಲ್ಲೇ ಇಷ್ಟು ಯಾರು ನನಗೆ ಎದುರಾಗಿ ನಿಂತ್ಕೊಂಡಿಲ್ಲಾಗಿದ್ರು. ನೇತ್ರ ಆಫ್ಟರ್ ಆಲ್ ಒಬ್ಬಳ ಹಳ್ಳಿ ಹುಡುಗಿ, ಹಳ್ಳಿ ಹುಡುಗಿ ಅವಳು ನನಗೆ ಆವಾಜ್ ಆಗ್ತಾಳೆ, ನನಗೆ ಚಾಲೆಂಜ್ ಮಾಡ್ತಾ ಇದ್ದಾಳೆ. ಇಲ್ಲ, ಇದನ್ನು ಹಿಂಗೆ ಬಿಟ್ಟರೆ ಈ ಆಫೀಸಲ್ಲೇ ನನಗೆ ಮರ್ಯಾದೆ ಇರೋದಿಲ್ಲ. ಇಲ್ಲ ನೇತ್ರ, ಇಲ್ಲ, ನಿನ್ನ ಹಿಂದೆ ಯಾರ್ಯಾರಿದ್ದಾರೆ ಅವ್ರನ್ನ ಕಂಡುಹಿಡಿತೀನಿ ಮೊದಲು. ಈ ಕೃತಿ ಮೇಡಮ್ನವರೊಂದು ಬೇಗ ಫೋನೇ ಎತ್ತೋದಿಲ್ಲ. ಇವನೊಬ್ಬನ ಹಾಳಾದವನು ಈಗಲೇ ಕಾಲ್ ಮಾಡ್ತಾ ಇದ್ದಾನೆ. ಏನು ಮಾಡೋಕು, ಮಾತಾಡಲೇಬೇಕಲ್ಲ ಇವಾಗ. ಹಲೋ. ಹಲೋ, ಹೇಳು ಸಂಜಯ್. ಮೇಡಮರ, ಅದು ನಾನಿವತ್ತು ನಿಮ್ಮನ್ನು ಮೀಟ್ ಆಗಬೇಕಾಗಿತ್ತು ರೀ. ಅದಕ್ಕೆ ಎಷ್ಟೊತ್ತಿಗೆ ಮೀಟ್ ಆಗೋಣ ಅಂತ ಕೇಳೋದಕ್ಕಂತ ಕಾಲ್ ಮಾಡಿದ್ದೆ. ಇಲ್ಲ, ನಾನಿವತ್ತು ಫುಲ್ ಬ್ಯುಸಿ ಇದ್ದೀನಿ, ನನಗಿವತ್ತು ಮೀಟ್ ಆಗೋದಕ್ಕಾಗೋದಿಲ್ಲ. ಮತ್ತೆ ಯಾವಾಗಾದರೂ ನೋಡಿದ್ರಾಯ್ತು. ಯಾಕ್ರಿ ಮೇಡಮರ, ಏನಾಯ್ತು? ಯಾಕೋ ಸಿಟ್ನಾಗಿದ್ದಂಗದಿರಲ್ಲ, ಏನಾತ್ರಿ? ಏನಾತ? ಎಲ್ಲ ನನ್ನ ಕರ್ಮ. ನೀನೊಬ್ನು ಏನಂತ ಪ್ಲ್ಯಾನ್ ಮಾಡ್ತೀಯೋ ಏನು, ಒಂದು ಕರೆಕ್ಟಾಗಿ ವರ್ಕೌಟ್ ಆಗ್ತಾನೆ ಇಲ್ಲ. ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗ್ತಿದೆ. ಎಲ್ಲದರಲ್ಲೂ ಅವಳು ನೇತ್ರನೇ ಗೆಲ್ತಾ ಇದ್ದಾಳೆ. ಹೋಗಿ ಹೋಗಿ ನಿನ್ನ ಜೊತೆ ಸೇರಿ ನಾ ಪ್ಲ್ಯಾನ್ ಮಾಡ್ತಾ ಇದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಯಾಕ್ರಿ ಮೇಡಮರ, ಏನಾಯ್ತು? ಅಂಥದ್ದು ಏನಾಯ್ತು ಈಗ? ಏನಾಗಬೇಕಾ? ಆಫೀಸ್ನಲ್ಲಿ ಎಲ್ಲರ ಮುಂದೆ ನನ್ನ ಮರ್ಯಾದೆ ತೆಗಿತಿದ್ದಾಳೆ ಅವಳು. ನೇತ್ರ ಬೇಕಂತಾನೆ ಅವಳಿಗೆ ನೀನು ಏನು ಮಾಡ್ತಾ ಇದೀಯಾ? ಮಲ್ಕೊಂಡಿದ್ಯಾ ಮನೆಯಲ್ಲಿ? ಅಷ್ಟು ಕಾಮನ್ ಸೆನ್ಸ್ ಇಲ್ಲ ನಿನಗೆ? ಏನಾದರೂ ಪ್ಲ್ಯಾನ್ ಮಾಡಬೇಕು, ಅವಳನ್ನ ಅಲ್ಲಿ ಮನೆಯಿಂದ ಹೊರಗಡೆ ಹಾಕೋಗಿ ಮಾಡ್ತೀನಿ ಅಂತ ದೊಡ್ಡದಾಗಿ ಮಾತಾಡಿದಿ. ಇವಾಗ ನೋಡಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದೆಯಾ? ಅಯ್ಯೋ ಮೇಡಮ್ನಾರ, ನಾನು ಎಲ್ಲ ಥರ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ರೀ. ಒಮ್ಮಿಗೆ ಆಗುತ್ತೇನ್ರಿ? ಇನ್ನೊಂದು ಸ್ವಲ್ಪ ದಿನ ಟೈಮ್ ಕೊಡ್ರಿ ನನಗೆ. ಅಷ್ಟರಲ್ಲಿ ಅವಳನ್ನ ಮನೆಯಿಂದ ಹೊರಗಡೆ ಹಾಕಿಸ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ದಿನ ಟೈಮ್ ಬೇರೆ ಕೊಡ್ತೈತಿ ನಿನಗೆ. ನೀನು ಅವಳನ್ನು ಆ ಮನೆಯಿಂದ ಓಡಿಸೋಷ್ಟರಲ್ಲಿ ಅವಳು ನನ್ನನ್ನು ಈ ಆಫೀಸಿಂದ ಓಡಿಸಿರ್ತಾಳೆ. ಯಾಕ್ರಿ ಮೇಡಮರ, ಈ ಏನೇನೋ ಮಾತಾಡಕೊಂತೀರಲ್ಲ, ಎದಕ್ರಿ? ಏನಾತ್ರಿ ಅಂಥದ್ದೀಗ? ಏನು ಆಗಬೇಕಾ? ಆಫೀಸಲ್ಲಿ ಎಲ್ಲರ ಮುಂದೆ ನನ್ನ ಮರ್ಯಾದೆ ತೆಗಿತಾ ಇದ್ದಾಳೆ. ಇಲ್ಲ, ಅವಳಿಗೇನೋ ವಿಷಯ ಗೊತ್ತಾದಂಗಿದೆ. ನಾನೇ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಂತ ಅವಳಿಗೆ ಡೌಟ್ ಬಂದಿದ್ದೇನೋ ಏನೋ. ಅದು ಮಾತ್ರ ನಿಜ. ನೀನು ಸಿಕ್ಕಾಕೊಂಡ್ರೆ ನಿನಗೆ ಇದೇ ಮತ್ತೆ ಗ್ಯಾರಂಟಿ. ನೋಡು, ಇದನ್ನು ಹೆಂಗೆ ಹ್ಯಾಂಡ್ಲ್ ಮಾಡ್ತೀಯ ನೋಡು. ಮೇಡಮ್ನಾರ, ನಾನು ಒಂದ್ಸಲ ಅವ್ರ ಮನೆಗೆ ಹೋಗಿ ಬರ್ಲೇನ್ರಿ? ಹೋಗಿ ಸಾಯಿ, ಅಲ್ಲಿ ಹೋಗಿ ಏನು ಮಾಡ್ತಿದ್ದೆ ಅಂಥದ್ದು? ಅಲ್ಲ ರೀ ಮೇಡಮ್ನಾರ, ಅಲ್ಲಿ ಮನೆಗೆ ಹೋದ್ರೆ ನಾನು ಕಣ್ಣಾರೆ ನೋಡ್ದಂಗೆ ಆಗುತ್ತೆ ಅಲ್ಲಿ ಮನಿದು ಸಿಚುವೇಶನ್ ಎಲ್ಲ ಹೆಂಗಿದೆ ಅಂತ. ಅದ್ರ ಮೇಲೆ ನೆಕ್ಸ್ಟ್ ನಾವು ಏನು ಪ್ಲ್ಯಾನ್ ಮಾಡಬೇಕು ಅಂತಂದು ಗೊತ್ತಾಗುತ್ತೆ. ಓಕೆ, ಇವತ್ತಿಲ್ಲ ಅಂದರೆ ನಾಳೆ ಅನ್ನೋಷ್ಟರಲ್ಲಿ ಅವಳ ಮನೆಗೆ ಹೋಗಿ ಅಲ್ಲಿದ್ದ ಸಿಚುವೇಶನ್ ಏನೇ ಇದೆ ಎಲ್ಲನೂ ತಿಳ್ಕೊಂಡು ನನಗೊಂದು ಕಾಲ್ ಮಾಡು. ನಾನು ಹಿಂಗೆ ಅವಾಗ ಹೇಳ್ತೀನಿ ಯಾವಾಗ ಮೀಟ್ ಆಗೋಣ, ಎಲ್ಲಿ ಮೀಟ್ ಆಗೋಣ ಅಂತ. ಸರಿನಾ? ಯಾವುದೇ ಕಾರಣಕ್ಕೂ ನಾನು ಮತ್ತು ನೀನು ಫೋನಲ್ಲಿ ಮಾತಾಡೋದಾಗಲಿ ಮೀಟ್ ಆಗೋದಾಗಲಿ ಯಾರಿಗೂ ಗೊತ್ತಾಗಬಾರ್ದ. ಅಷ್ಟು ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಿದ್ದನ್ನು. ಆದ್ರೆ ಮೇಡಮರ, ನೀವೇನು ಚಿಂತೆ ಮಾಡಬೇಡ್ರಿ. ಈ ಸಲ ನೋಡ್ರಿ ಹೆಂಗೆ ಪ್ಲ್ಯಾನ್ ಮಾಡ್ತೀನಿ ನಾನು ಅಂತಂದು. ನೋಡಾಕೊಂತೀನಿ ನೀನು ಏನು ಮಾಡಿ ದಬಾಕ ಕುಂತಿದೆ ಅಂತಂದು. ಮೊದಲಲ್ಲಿ ಹೋಗಿ ಮನೆದ ಸಿಚುವೇಶನ್ ಏನಂತ ನೋಡಿ ಹೇಳು. ಈ ಸಲ ಪ್ಲ್ಯಾನ್ ನಾನು ಮಾಡ್ತೀನಿ. ಆತವ್ರಿ ಮೇಡಮರ, ಇಡ್ಲಾರಿ? ಇಡ. ಆಫೀಸ್ನಲ್ಲಿ ಏನೋ ನಡೆದಂಗಿದೆ, ಅದಕ್ಕೋಸ್ಕರ ಕೃತಿ ಮೇಡಮ್ನವ್ರು ಸಿಟ್ಟಾದಂಗೆ ಆಗಾರ. ನಾನು ಮೊದಲು ಹೋಗಿ ಅಲ್ಲಿ ಮನೆಯದ ಪರಿಸ್ಥಿತಿನ ನೋಡಿಕೊಂಡು ಆಮೇಲೆ ಕೃತಿ ಮೇಡಮ್ನವ್ರನ್ನ ಮೀಟ್ ಆಗ್ತೀನಿ. ಆದರೂ ಈ ನೇತ್ರ ನಾವು ಅಂದ್ಕೊಂಡಿರೋ ಅಷ್ಟು ಸೈಲೆಂಟ್ ಅಂತೂ ಅಲ್ಲನೇ ಅಲ್ಲ. ಇಂಥ ಕೃತಿ ಮೇಡಮ್ ಅವ್ರಿಗೆ ಈ ನಮ್ಮನೆ ಆಟ ಆಡ್ಸೋಕೆ ಕುಂತಾಳಂತ ಅಂದಮೇಲೆ ಆಕೆ ಏನು ಹಗರಿಲ್ಲ. ಆಕಿನ್ನ ಸೋಲ್ಸೋದು ಅಷ್ಟು ಈಸಿ ಅಲ್ಲ. ಇಷ್ಟು ದಿನ ಈಸಿ ಅಂತ ತೊಗೊಂಡ್ಬಿಟ್ಟಿದ್ದೆ, ಆದರೆ ಇನ್ಮೇಲೆ ಇನ್ನೂ ಸೀರಿಯಸ್ ಆಗಿ ತಗೋತೀನಿ. ನೇತ್ರ, ನಿನ್ನನ್ನು ಮಾತ್ರ ಬಿಡೋದಿಲ್ಲ ಕಣೆ ನಾನು. ಆಫೀಸ್ನಲ್ಲೂ ಜಾಗ ಇಲ್ದ, ಮನೆಯಲ್ಲೂ ಜಾಗ ಇಲ್ದ, ನನ್ನ ಕಾಲನ್ನು ಹಿಡ್ಕೋಬೇಕು ನೀನು ಓಡಿ ಬಂದು. ಹಂಗೆ ಮಾಡೋ ತನಕ ನನಗೆ ನಿದ್ದೆನೇ ಬರೋಂಗಿಲ್ಲ. ಇಲ್ಲ, ಈ ಹಾಳಾದವನನ್ನು ನಂಬ್ಕೊಂಡು ಕೂತ್ಕೊಂಡ್ರೆ ನನ್ನ ಯಾವ ಪ್ಲ್ಯಾನು ವರ್ಕೌಟ್ ಆಗಲ್ಲ. ಈ ಸಲ ನಾನೇ ಪ್ಲ್ಯಾನ್ ಮಾಡ್ತೀನಿ.
ಈ ಕೃತಿ ಅಂದರೆ ಏನಂತ ತೋರಿಸ್ತೀನಿ. ಚರಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ನಿಮ್ಮಿಂದ ನನಗೆ ಬಹಳ ದೊಡ್ಡ ಉಪಕಾರ ಆಯ್ತಾ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಯ್ಯೋ ನೇತ್ರ ಅವರೇ, ಇದರಲ್ಲಿ ಥ್ಯಾಂಕ್ಸ್ ಯಾಕೆ? ನನ್ನನ್ನು ನೀವು ಅಣ್ಣ ಅಂತ ಅಂದ್ಕೊಂಡಿದ್ದೀರಾ ತಾನೆ, ಅಂದಮೇಲೆ ಈ ಥ್ಯಾಂಕ್ಸ್ ಎಲ್ಲ ಯಾಕೆ? ಇನ್ಮೇಲೆ ನಿಮ್ಗೆ ಏನೇ ಹೆಲ್ಪ್ ಬೇಕಂದ್ರೂ ನನಗೆ ಕೇಳಿ, ನಾನು ಸಹಾಯ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅಂದಾಗೆ ನೇತ್ರ, ಇವಾಗ ಅವಳಿಗೆ ಕೃತಿ ಮೇಡಮ್ ಅವ್ರಿಗೆ ಏನಾದರೂ ಡೌಟ್ ಬಂದರೆ ಇದನ್ನು ಡಿಲೀಟ್ ಮಾಡಿಸಿದ್ದು ನೀನೇ ಅಂತ? ಡೌಟ್ ಅಲ್ಲ, ಅವಳು ಕನ್ಫರ್ಮ್ ಆಗಿ ಗೊತ್ತು ಇದನ್ನು ಡಿಲೀಟ್ ಮಾಡಿಸಿದ್ದು ನಾನೇ ಅಂತ. ಇನ್ನೂ ಅಲ್ಲ, ಮತ್ತೆ ನೀವು ಇಷ್ಟು ಆರಾಮಾಗಿ ಕೂಲಾಗಿದ್ದೀರಲ್ಲ, ಅವಳು ಏನಾದರೂ ಬಾಸ್ ಹತ್ರ ಕಂಪ್ಲೇಂಟ್ ಮಾಡಿದರೆ? ಅಲ್ಲ, ಒಂದು ವೇಳೆ ಸಾಗರ್ ಸರ್ ಅಷ್ಟೇ ಅಲ್ಲದೆ ಮೇಲೆ ತೇಜಸ್ ಸರ್ ಅವರಿಗೂ ಕಂಪ್ಲೇಂಟ್ ಮಾಡಿದರೆ ಹೆಂಗೆ? ನಿಮ್ಗೇನು ಭಯನೇ ಇಲ್ವಾ ನೇತ್ರ ಅವರೇ? ಅಯ್ಯೋ ಚರಣ್ ಸರ್, ಅವಳಿಗೆ ನಾನೇ ಮಾಡಿರೋದು ಅಂತ ಗೊತ್ತು, ಆದರೆ ಪ್ರೂಫ್ ಇಲ್ವಲ್ಲ. ಇವಾಗ ಯಾವ ಬಾಸ್ ಹತ್ರ ಹೇಳಿದ್ರೂ ಬಾಸ್ ಅಷ್ಟು ಈಸಿಯಾಗಿ ನಂಬೋದೇ ಇಲ್ಲ. ಅವರಿಗೆ ಮೇನ್ ಸಾಕ್ಷಿ ಬೇಕು. ಇದು ಕೃತಿ ಮೇಡಮ್ ಅವ್ರ ಹತ್ರ ಸಾಕ್ಷಿನೇ ಇಲ್ವಲ್ಲ, ಅಂದಮೇಲೆ ನಾನು ಹೇಗೆ ಸಿಕ್ಕಾಕೋತೀನಿ? ಅಂದರೂ ಭಾರಿ ತಲೆ ಐತೆ ಬಿಡ್ರಿ ನೇತ್ರ ಅವರ ನಿಮ್ಗೆ. ಇಂಥವ್ರನ್ನ ಹಿಂಗೆ ಬಗ್ಬಿಡ್ಬೇಕು ನೋಡ್ರಿ. ಹ್ಞೂ ಸರ್, ಯಾವತ್ತು ಮುಳ್ಳನ್ನು ಮುಳ್ಳಿಂದನೇ ತೆಗಿಬೇಕು. ಹಾಗೆ ಇವ್ರು ಯಾವ ರೂಟಿಂದ ಬಂದು ನನಗೆ ಕಾಟ ಕೊಡ್ತಾ ಇದ್ದಾರೋ, ನಾನು ಅದೇ ರೂಟಿಂದ ಹೋಗಿ ಅವ್ರಿಗೆ ಪಾಠ ಕಲಿಸ್ತೀನಿ. ನೇತ್ರ, ಹೇಳಿ ನಿತಿನ್ ಅವರೇ. ಅದು ಸಾಗರನ್ನ ಕರೀತಾ ಇದ್ದಾರೆ, ಅವ್ರ ಕ್ಯಾಬಿನ್ಗೆ ಹೋಗ್ಬೇಕಂತೆ ನೋಡಿ ನೀವು. ಹೌದಾ, ಸರಿ ನಿತಿನ್ ಅವರೇ. ಚರಣ್, ಅನ್ನಂಗೆ ನೇತ್ರ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ? ಏನು ನನಗೂ ಗೊತ್ತಿಲ್ಲ ನಿತಿನ್. ಅವರು ಏನು ಮಾಡಂದ್ರೆ ಅಷ್ಟೇ ಮಾಡಿದ್ದೀನಪ್ಪ ನಾನು. ಅದನ್ನು ಬಿಟ್ಟರೆ ನನಗೆ ಮತ್ತೇನೂ ಗೊತ್ತಿಲ್ಲ. ಹೌದಾ, ಇರಲಿ ಬಿಡಿ, ಅವರೇ ಹೇಳ್ತಾರೆ ಬೇಕಾದರೆ. ಸರಿ ನಡೀರಿ ಚರಣ್ ಅವರೇ. ಅಕಸ್ಮಾತ್ ಏನಾದರೂ ಅಣ್ಣ ಬಂದು ನಾವು ಈ ಥರ ಮಾತಾಡ್ಕೊತಾ ಇರೋದನ್ನು ನೋಡಿದರೆ ಅಷ್ಟೇ ನಮ್ಮ ಕತೆ ಅವಾಗ. ಹೌದು. ಮೇ ಐ ಕಮಿನ್ ಸರ್? ಎಸ್ ಕಮೀನ್. ಸರ್ ಕರೆದ್ರಂತೆ? ಹಾಂ ನೇತ್ರ, ಇನ್ನೊಂದು 10 ಮಿನಿಟ್ಸಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ. ರಿಪೋರ್ಟ್ ಎಲ್ಲ ರೆಡಿ ಇದೆಯಾ? ಹಾಂ ಸರ್, ರಿಪೋರ್ಟ್ ಎಲ್ಲ ರೆಡಿ ಇದೆ. ಓಕೆ, ಹಾಗಾದರೆ ಇನ್ನೊಂದು 10 ಮಿನಿಟ್ಸಲ್ಲಿ ಮೀಟಿಂಗ್ ಹಾಲಿಗೆ ಬಂದುಬಿಡ್ರಿ, ಸರಿನಾ? ಓಕೆ ಸರ್. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ಸಾ? ಯಾಕೆ? ಸರ್, ನಿಮ್ಮಿಂದ ನನಗೆ ಭಾಳ ಹೆಲ್ಪ್ ಆಗ್ತಿದೆ. ಆ್ಯಕ್ಚುಲಿ ಕೃತಿ ಮೇಡಮ್ ಅವರಿಗೆ ಪಾಠ ಕಲಿಸೋದಕ್ಕೆ ನೀವು ನನಗೆ ಭಾಳ ಸಪೋರ್ಟಾಗಿ ನಿಂತಿದ್ದೀರಾ, ಅದಕ್ಕೋಸ್ಕರ ಥ್ಯಾಂಕ್ ಯು ಸರ್. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ನೇತ್ರ? ನಿನಗೆ ಏನೇ ಪ್ರಾಬ್ಲಮ್ಸ್ ಇದ್ರೂ ನನ್ನ ಹತ್ರ ಹೇಳ್ಕೊ. ನಾನು ನಿನಗೆ ನನ್ನ ಕೈಯಲ್ಲಿ ಆದಷ್ಟು ಸೊಲ್ಯೂಷನ್ ಕೊಡ್ತೀನಿ, ಸರಿನಾ? ನೀವು ಒಬ್ಬಳೇ ಅಂತ ಯಾವುದೇ ಕಾರಣಕ್ಕೂ ಅನ್ಕೊಳಕ್ಕೆ ಹೋಗ್ಬೇಡ, ನಾನಿದ್ದೀನಿ, ಸರಿನಾ? ಓಕೆ ಸರ್. ನೀನು ಯಾವಾಗಲೂ ಇದೇ ಥರ ಧೈರ್ಯದಿಂದಿರಬೇಕು. ಯಾವುದೇ ಕಾರಣಕ್ಕೂ ನೀನು ಕೃತಿಗೆ ಹೆದರ್ಕೊಂಡಿದೆಯಾ ಅಂತ ಗೊತ್ತಾದರೆ ಅವಳು ನಿನಗೆ ಇನ್ನೂ ಹೆದರಿಸ್ತಾಳೆ. ನೀ ಇವಾಗ ಹೇಗೆ ಸ್ಟ್ರಾಂಗ್ ಆಗಿದೆಯೋ ಹಾಗೆ ಸ್ಟ್ರಾಂಗ್ ಆಗಿದ್ದು ಕೃತಿನ ಎದುರಿಸ್ಬೇಕು, ಸರಿನಾ? ಸರಿ ಸರ್, ಹಾಗೆ ಮಾಡ್ತೀನಿ. ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಗೊತ್ತಲ್ಲ? ಹಾಂ ಸರ್, ಗೊತ್ತು. ಎಲ್ಲ ಪ್ರಿಪೇರ್ ಆಗಿದೆಯಾ ತಾನೆ? ಹಾಂ ಸರ್, ಎಲ್ಲ ಪ್ರಿಪೇರ್ ಆಗಿದ್ದೀನಿ. ಓಕೆ, ನೀನು ಹೋಗಿರೋ ಡೈರೆಕ್ಟ್ ಮೀಟಿಂಗ್ ಹಾಲಿಗೆ ಬಂದುಬಿಡು, ಸರಿನಾ? ಓಕೆ ಸರ್, ಹಾಗೆ ಮಾಡ್ತೀನಿ. ಮನೆಯಲ್ಲೂ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ, ಆಫೀಸ್ನಲ್ಲೂ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ, ಅಂದರೂ ಖುಷಿಯಾಗಿಯೇ ಇರ್ತಾಳೆ ಎಲ್ಲರ ಮುಂದೆ. ತನ್ನ ನೋವನ್ನು ಯಾರ ಹತ್ರನೂ ಹಂಚ್ಕೊಳ್ಳೋದಿಲ್ಲ. ನೀನು ಯಾವುದೇ ಕಾರಣಕ್ಕೂ ಹೆದರಬೇಡ ನೇತ್ರ, ನಿನ್ನ ಜೊತೆ ನಾನಿದ್ದೀನಿ. ನಿನ್ನನ್ನು ಯಾರೇ ಟಾರ್ಗೆಟ್ ಮಾಡಿ ನಿನಗೆ ಯಾರೇ ತೊಂದರೆ ಕೊಡೋದಕ್ಕೆ ಬಂದರೂ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಅವರಿಗೆ ನಾನು ಸರಿಯಾಗಿ ಪಾಠ ಕಲಿಸ್ತೀನಿ.